ವೆಲ್ಕಮ್ ಟು ವಿಶ್ರುತ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಏನಂದರೆ, ಮಕ್ಕಳು ಸ್ಕೂಲಲ್ಲಿ ಶೇಪ್ಸ್, ಎಡ್ಜಸ್, ಕಾರ್ನರ್ಸ್ನ ಕಲ್ತಿರ್ತಾರೆ. ಬಟ್ ಅದನ್ನು ಪ್ರಾಕ್ಟಿಕಲಿ ಹೇಗೆ ಯೂಸ್ ಮಾಡೋದು, ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಗೆ ಹೇಳ್ಕೊಡ್ಬೇಕು ನೋಡೋಣ. ನನ್ನ ಮಗನಿಗೆ ಕೇಳ್ತೀನಿ, ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಈಗ ಶೇಪ್ಸ್ ಯಾವ್ಯಾವಿದೆ, ಮನೇಲೇ ಯಾವ್ಯಾವ ಶೇಪ್ಸ್ ಇದೆ ಅಂತ ಕೇಳ್ತೀನಿ. ಈ ಟಾಪಿಕ್ ಯಾಕೆ ಬಂತು ಅಂತಂದರೆ, ಇವತ್ತು ಹಾಲಿಡೇ ಇತ್ತು ಇವನಿಗೆ. ಸೊ ನಾನು ನೆಲ ಒರೆಸ್ತಾ ಇದ್ದೆ, ಅವನು ಒರೆಸ್ತೀನಿ, ನಾನು ನೆಲ ಒರೆಸ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಮಾಪಲ್ಲಿ ನೆಲ ಒರೆಸ್ತಾ ಇದ್ದ. ಸೊ ನೆಲ ಒರೆಸ್ತಾ ಇದ್ದ. ಸೊ ನಾನಲ್ಲಿ ಎಡ್ಜಸ್ಸಲ್ಲಿ ಒರೆಸು, ಕಾರ್ನರಲ್ಲಿ ಒರೆಸು ಅಂತ ಹೇಳ್ತಾ ಇದ್ದೆ ಅವನಿಗೆ. ಅವನು ಹೇಳ್ದ, ನಂಗೆ ಸ್ಕೂಲಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ಅಮ್ಮ ಅಂತ ಹೇಳ್ದ. ಸೊ ಇನ್ನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ನಾವೀಗ ಚೆಕ್ ಮಾಡೋಣವಾ? ಓಕೆ ಚಿನ್ನು, ಈಗ ಈ ಡೋರಲ್ಲಿ ಯಾವ್ಯಾವ್ದು ಎಡ್ಜಸ್ ಅಂತ ಹೇಳ್ತೀಯಾ? ಓಕೆ, ಹೇಳಿ ನೋಡೋಣ. ಯಾವ್ಯಾವುದು ಎಡ್ಜಸ್ ಯಾವ್ಯಾವುದು ಅಂತ ಹೇಳ್ತೀಯಾ? ಹೇಳಿ, ಯಾವ್ಯಾವ್ದು ಎಡ್ಜಸ್ಸು? ಎಷ್ಟು ಕಾರ್ನರ್ಸ್ ಇದೆ? ವೆರಿ ಗುಡ್. ಯಾವ ಶೇಪ್ ಇದು ಡೋರು? ವೆರಿ ಗುಡ್. ಹಾಗಿದ್ರೆ ಈಗ ಸ್ಕ್ವೇರ್ ಇರೋದೇನಾದ್ರು ಹುಡುಕ್ತೀಯಾ? ನಮ್ಮ ಮನೇಲಿ ಯಾವುದು ಸ್ಕ್ವೇರ್ ಇದೆ ಅಂತ? ಓಕೆ, ಬಾ ನೋಡು. ಕ್ಲಾಕ್. ವೆರಿ ಗುಡ್. ಯಾವ ಶೇಪ್ ಇದೆ ಕ್ಲಾಕು? ಸ್ಕ್ವೇರ್. ಎಷ್ಟು ಕಾರ್ನರ್ಸ್ ಇದೆ? ಎಷ್ಟು ಎಡ್ಜಸ್ ಇದೆ? ಓಕೆ, ಹೌದಾ? ವೆರಿ ಗುಡ್, ಸೂಪರ್. ಯಾವ್ಯಾವ ಶೇಪ್ ಇದೆ? ಹಾಗೆ ಟಿ ವಿ ಯಾವ ಶೇಪ್ ಇದೆ? ರೆಕ್ಟ್ಯಾಂಗಲ್. ವೆರಿ ಗುಡ್, ಸೂಪರ್. ನೆಕ್ಸ್ಟು ಸರ್ಕಲ್ ಶೇಪಲ್ಲಿರೋದು ಯಾವುದಾದ್ರು ಇದೆಯಾ? ನೋಡ್ತೀಯಾ? ಯಾವುದು? ಓಕೆ, ಯಾವ ಶೇಪ್ ಇದು? ಕಾರ್ನರ್ ಇದೆಯಾ? ಮತ್ತೆ ಎಡ್ಜಸ್? ಓಕೆ, ಓಕೆ, ಸೂಪರ್. ಅಲ್ಲ, ಇದೇ ಥರ ನಿಮ್ಮ ಮಕ್ಕಳಿಗೂ ಶೇಪ್ಸ್ಗಳ ಬಗ್ಗೆ ಈ ಥರ ಪ್ರಾಕ್ಟಿಕಲಿ ಹೇಳ್ಕೊಡ್ತಾ ಹೋದರೆ ಮಕ್ಕಳಿಗೆ ಮನದಟ್ಟಾಗುತ್ತೆ. ಸ್ಕೂಲಲ್ಲೂ ಹೇಳ್ಕೊಟ್ಟು ನಾವು ಮನೇಲೂ ಕಲಿಸಿದ್ರೆ ಮಕ್ಕಳು ಕರೆಕ್ಟಾಗಿ ಕಲಿತಾರೆ. ಮಕ್ಕಳಿಗೆ ಯಾವಾಗಲೂ ಎಫರ್ಟ್ಲೆಸ್ ಆಗಿ ಕಲಿಬೇಕು. ಅವಳು ಕಲಿಯೋದನ್ನು ಯಾವಾಗ